ಎರಡನೇದಾಗಿ ನನಗೆ ನನ್ನ ಆಲೋಚನೆಯಲ್ಲಿ ಹೇಳ್ಬಿಡ್ತೀನಿ, ಆಮೇಲೆ ಡಿಸ್ಕಷನ್ ಆಗಲಿ, ಆಮೇಲೆ ನೀವೆಲ್ಲ ಸಾಹೇಬ್ರು ಏನು ಹೇಳ್ತಾರೋ ತಳ್ಕೊಂಡು ನಾವು ಮಾಡ್ಕೊಂಡು ಹೋಗೋಣ. ಈಗಾಗಲೇ ಗೌರಿದಾಗಿ 6-7 ವರ್ಷ ಆಯಿತು. ಗೌರಿದು 6-7 ವರ್ಷ ಆಯಿತು. ಈಗಾಗಲೇ ಅಕ್ಯೂಸ್ಡ್ಗಳು ಬೇಲ್ ತಗೊಂಡು ಓಡಾಡ್ತಾ ಇದ್ದಾರೆ, ಆರಾಮಾಗಿ ಅವರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಈ ಕೇಸಲ್ಲಿ ಉಗ್ರಪ್ಪ ಕಮಿಷನ್ ರಿಪೋರ್ಟ್ ಪ್ರಕಾರ 467 ಮಂದಿ ಕಾಣೆಯಾಗಿರುವಂಥದ್ದು ಹೆಣ್ಮಕ್ಳು, 467 ಅವರ ರಿಪೋರ್ಟ್ ಪ್ರಕಾರ. ಅಷ್ಟು ಜನ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಅಂತಂದ್ರೆ ಅವರೆಲ್ಲ ಕೇರಳದವರು ಆಗಿರ್ಬೋದು, ಆಂಧ್ರದವರು ಇದ್ದಾರೆ, ತಮಿಳ್ನಾಡವರು ಇದ್ದಾರೆ, ಕರ್ನಾಟಕದಲ್ಲವರು ಜಾಸ್ತಿ ಇದ್ದಾರೆ. ಅಲ್ಲಿ ನರ್ಸಿಂಗ್ ಕಾಲೇಜ್ ಅವೆಲ್ಲ ಇದ್ದಿದ್ದರಿಂದ ಇವೆಲ್ಲ ಜಾಸ್ತಿ ಆಗಿದೆ ಅನ್ನುವಂಥದ್ದು ಆ ರಿಪೋರ್ಟ್ ಮೂಲಕ. ಅದನ್ನ 2018ರಲ್ಲೇ ಉಗ್ರಪ್ಪ ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ಅದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇದಾದ್ಮೇಲೆ ಸುಮಾರು 467 ಮಂದಿ ಹೆಣ್ಮಕ್ಳದೇ ಕಾಣೆಯಾಗಿದ್ದಾರೆ ಅಂತಂದ್ರೆ ಅಲ್ಲಿ ಸತ್ತಿರುವಂತಹ ಭಿಕ್ಷುಕರ ಸಂಖ್ಯೆ ಎಷ್ಟು ಕೂಡ ನಾವು ಯೋಚನೆ ಮಾಡಬೇಕು. ಅಲ್ಲಿ ಭಿಕ್ಷುಕರು ಸತ್ತಿರೋದಕ್ಕೂ ಕೂಡ ಅನೇಕ ಆಧಾರಗಳು ಈಗಾಗಲೇ ಒಬ್ಬೊಬ್ಬರೇ ಮಾತಾಡೋಕೆ ಶುರು ಮಾಡಿದ್ದಾರೆ. ಅವ್ರು ಹೊಟ್ಟೆ ಪಾಡಿಗೆ ಹೋಗ್ತಾರೆ, ಅನ್ನ ಇಲ್ಲದೆ ಹೋಗ್ತಾರೆ. ಇವ್ರಿಗೆ ಅವಮಾನ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಅಲ್ಲಿ ಭಿಕ್ಷುಕರನ್ನು ಕೊಂದಿದ್ದಾರೆ. ಆಮೇಲೆ ಮೈಕ್ರೋ ಫೈನಾನ್ಸ್ ಇಶ್ಯೂನಲ್ಲಿ ಬಡ್ಡಿ ಕಟ್ಟದೇ ಇರುವಂಥವ್ರು, ಇವ್ರು ಹಾಕುವಂಥ ಚಕ್ರ ಬಡ್ಡಿ ಕಟ್ಟದೇ ಇರುವಂಥವ್ರು ಅಂಥವರು ಪ್ರಾಣ ಕಳ್ಕೊಂಡಿರೋದನ್ನ ಗೊತ್ತಾಗ್ತಾ ಇದೆ. ಈಗಾಗಲೇ ನಾನು ಹೇಳಿದಾಗೆ ಕೇರಳದಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆಯಲ್ಲ, ಆ ಕಂಪ್ಲೇಂಟ್ ಪ್ರಕಾರ ಭೂಮಿ ಕೊಡದೇ ಇರುವಂಥವ್ರನ್ನ ಕೊಲೆ ಮಾಡಿರೋದು. ಅಲ್ಲಿ ಭೂಮಿ ಕೊಡದೇ ಇರುವಂಥವ್ರು ಕೊಲೆ ಮಾಡಿರುವಂಥದ್ದು ಈಗಾಗಲೇ ನಾವು ನಾರಾಯಣ ಮತ್ತು ಯಮುನಾ ಕೇಸನ್ನು ಕೂಡ ನೋಡಿದ್ವಿ ಆ ಥರದ. ಆಮೇಲೆ ಕಳೆದ 1 ತಿಂಗಳ ಹಿಂದ್ಗಡೆ ನಮ್ಮ ಬೆಂಗಳೂರಿನ ವಕೀಲರೊಬ್ಬರು ಹೇಳ್ತಾ ಇದ್ರು, ಅವ್ರಿಗೆ ನಾನು ಡೀಟೇಲ್ಸ್ ಕೊಡ್ಲಿಕ್ಕೆ ಹೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ವಯಸ್ಸಾದ ಮುದುಕರು ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಹೋದವರು ಏನು ಮಾಡ್ತಾರೆ, ಧರ್ಮಸ್ಥಳದ ಮಂಜುನಾಥನನ್ನ ಪೂಜೆ ಮಾಡಿಕೊಂಡು ಹೊರಗೆ ಬರಲ್ಲ. ಇವ್ರು ಕಾಲಿಗೆ ಬೀಳಕ್ಕೆ ಹೋಗ್ತಾರೆ. ಕಾಲಿಗೆ ಬೀಳಕ್ಕೆ ಹೋದಾಗ ಇವರು ಬಹಳ ಒಳ್ಳೆ ಮಾತಲ್ಲಿ ಮಾತಾಡ್ತಾರೆ, ಏನು ಎಲ್ಲಿಂದ ಬಂದಿದ್ದೀರಿ ಏನು ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ದಾರೆ, ನಮ್ದೊಂದು 60 ಲಕ್ಷದ ಪ್ರಾಪರ್ಟಿ ಬೆಂಗಳೂರಲ್ಲಿದೆ ಅಂತೆಲ್ಲ ಬಾಯಿ ಬಿಡಿಸಿದ್ದಾರೆ. ಇವೊಂದು ಕೆಲಸ ಮಾಡಿ, ಆ ಪೇಪರ್ಸ್ ಎಲ್ಲ ಕಳಿಸಿ, ನಿಮ್ಗೆ ಏನಕ್ಕಾದ್ರೂ ನಿಮ್ಗೆ ಹೆಲ್ಪ್ ಆಗೋದಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಪೇಪರ್ಸ್ ಕಳಿಸಿದ್ದಾರೆ. ಕಳಿಸಿದ ಮೇಲೆ ಆ ಪೇಪರ್ಸ್ನ ತಗೊಂಡು ಎಲ್ಲ ರೆಡಿ ಮಾಡಿಕೊಂಡು ನೀವಿಂಥ ದಿವಸ ಬನ್ನಿ ಅಂತ ಹೇಳಿದ್ರೆ ಇವ್ರಿಗೆ ಏನು ಅಂತಲೂ ಗೊತ್ತಿಲ್ಲ, ಸೀದಾ ಕರ್ಕೊಂಡೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಮೇಲೆ ಇವ್ರಿಗೆ ಗೊತ್ತಾಗಿದೆ ನಾವು ಮೋಸ ಹೋಗಿದ್ದೀವಿ ಅಂತೇಳಿ ಇವರು ಬೆಂಗಳೂರಿನ ನನ್ನ ಸ್ನೇಹಿತರ ಒಬ್ಬ ಅಡ್ವೊಕೇಟ್ ಹತ್ರಕ್ಕೆ ಹೋಗಿದ್ದಾರೆ. ಅವರು ಲೀಗಲ್ ನೋಟಿಸ್ ಕೊಟ್ಟು, ಒಂದು ಪಬ್ಲಿಕ್ ನೋಟಿಸ್ ಕೊಟ್ಟು, ನಾವು ನಿಮ್ಮ ಮೇಲೆ ಕ್ರಿಮಿನಲ್ ಮತ್ತು ಸಿವಿಲ್ 2 ಮೊಕದ್ದಮೆಗಳನ್ನ ಹಾಕ್ಬೇಕಾಗತ್ತೆ ಅಂತ ಹೇಳಿದಾಗ ಇವ್ರನ್ನ ಮತ್ತೆ ಕರೆಸ್ಕೊಂಡು ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಸ್ವಲ್ಪ ಪ್ರತಿಭಟನೆ ಸ್ವಲ್ಪ ಸ್ಟ್ರಾಂಗ್ ಆದಮೇಲೆ ಇದಾದ್ಮೇಲೆ ವಾಪಸ್ ಕೊಡ್ತಾರೆ. ಈ ಥರದ 100,000 ಇನ್ಸಿಡೆನ್ಸ್ಗಳು ನಾವೀಗಾಗಲೇ ಕೇಳಿಸ್ಕೊಳ್ತಾ ಹೋಗ್ತಾ ಇದ್ವಿ. ಕೇರಳದಿಂದ ಅಂತೂ ಭಾಳ ಇದು ಬರ್ತಾ ಇದೆ. ನಾನು ಆಗಲೇ ಹೇಳಿಕೊಟ್ಟಿದ್ದು, ಗೌರಿ ಮರ್ಡರ್ ಕೇಸಲ್ಲಿ, ಒಂದು ಮರ್ಡರ್ ಕೇಸಲ್ಲಿ 7 ವರ್ಷ ಆದರೂ ಕೂಡ ಇನ್ನೂ ಟ್ರಯಲ್ಲು ಕಂಪ್ಲೀಟ್ ಆಗಿಲ್ಲ. ಇಲ್ಲಿ 467 ಮಂದಿ ಬರೀ ಹೆಣ್ಮಕ್ಳದೇ ತಗೊಂಡ್ಬಿಟ್ರು ಕೂಡ ಟ್ರಯಲ್ ನಾವು ರೆಗ್ಯುಲರ್ ಕೋರ್ಟ್ಸಲ್ಲಿ ಮಾಡಿದ್ದು ಅಂದರೆ ಕನಿಷ್ಠ 100 ವರ್ಷ ಬೇಕಾಗತ್ತೆ, ಕರೆಕ್ಟ್ 100 years ಬೇಕಾಗತ್ತೆ ಅಂತ ನನಗನ್ಸುತ್ತೆ ಈಗ ನಡೀತಾ ಇರುವಂತಹ ಟ್ರಯಲ್. ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ನ ಏನಾದರೂ ನೇಮಿಸ್ಬೋದಾ ಅನ್ನುವಂಥದ್ದನ್ನು ಕೂಡ ನಮ್ಮ ಮುಂದೆ ಒಂದು ಪ್ರಶ್ನೆ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡುವಂಥದ್ದು ಒಂದು. ಆಮೇಲೆ ಇವತ್ತು ನನಗಿನ್ನೂ ಗೊತ್ತಿಲ್ಲ, SIT ಟೀಮಲ್ಲಿ 2 ನಾವು ಹಿಂದಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಬಂದಿದೆ. 2 ನಾವು ಟೀಮಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು 4 ಜನ IPS ಆಫೀಸರ್ಗಳಲ್ಲಿ. ಅದು ನ್ಯೂಸು ನನಗಿನ್ನೂ ಗೊತ್ತಿಲ್ಲ, ಕನ್ಫರ್ಮ್ ಆಗಿಲ್ಲ. ಬಟ್ ಇದರಲ್ಲೆಲ್ಲ ಅದು ಬರ್ತಾ ಇದೆ, ಚಾನಲ್ಗಳಲ್ಲೆಲ್ಲ ಅದು ಬರ್ತಾ ಇದೆ, ವಾಪಸ್ ಹೋಗ್ತಾ ಇದ್ದಾರಂತೆ 2 ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಅವ್ರು ಯಾಕೆ ವಾಪಸ್ ಹೋಗ್ತಾ ಇದ್ದಾರೆ ಅಂತ ಕೂಡ ನಮಗಿನ್ನೂ ಕಾರಣ ಗೊತ್ತಿಲ್ಲ. ಆದರೆ ಅದರಲ್ಲಿ ಒಬ್ಬ ಅಧಿಕಾರಿಯ ಭಾಳ ಕ್ಲೋಸ್ ಅಸೋಸಿಯೇಟ್ ಹೇಳಿದ್ದು, ಅವರು ಎಕ್ಸ್ಪ್ರೆಸ್ ಮಾಡಿದ್ದೇನಂತಂದ್ರೆ, ನಾವಿಲ್ಲಿ ಮಾಡ್ತೀವಿ, ನಮ್ಮನ್ನು ಮಾಡೋಕ್ಕೆ ಬಿಡಲ್ಲ, ಆಮೇಲೆ ನಮ್ಗೆ ಕೆಟ್ಟ ಹೆಸರು ಬರುತ್ತೆ, ಅದರಿಂದ ನಾವು ಈಗಲೇ ಹೋಗ್ಬಿಡೋದು ಒಳ್ಳೇದಾ ಅನ್ನೋಂಥ ಆಲೋಚನೆ ಕೂಡ ಇದೆ ಅಂತ ಹೇಳ್ಬಿಟ್ಟೆ. ಅದು ಕೂಡ ಈಗಾಗಲೇ ಪ್ರಚಾರಕ್ಕೆ ಬರ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ನನಗೆ ಗೊತ್ತಿಲ್ಲ, ನನ್ನ ಅಭಿಪ್ರಾಯನ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ನೋಡಿದಾಗ ಇಲ್ಲಿ ಟ್ರಯಲ್ ನಡೆಯೋದೇ ಸರಿನಾ ಅಲ್ವಾ ಅಂತ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಜಯಲಲಿತಾ ಯಾವ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಟ್ರಯಲ್ ಆಯಿತು. ಅದಕ್ಕೆ ನಾವು ಇದೇ ಟ್ರಯಲ್ನ ಕೇರಳದಲ್ಲಿ ಆ್ಯಕ್ಟ್ ಮಾಡಬಾರ್ದು ಅಂತ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನಮ್ಮ ಚರ್ಚೆನ
ಇದರಲ್ಲೂ ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ನನ್ನ ಅಭಿಪ್ರಾಯಗಳನ್ನು ನಾನು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಇದನ್ನ ಸುಪ್ರೀಂ ಕೋರ್ಟ್ ತಗೊಂಡೋಗೋದ, ಅಲ್ಲಿ ರಿಟ್ ಆಗಿ ಮ್ಯಾಂಡಮಸ್ ಕೇಳೋವಂಥದ್ದು, ಅದೆಲ್ಲವೂ ಕೂಡ ಪ್ರಶ್ನೆಗಳಿದ್ದಾವೆ. ಅದ್ರ ಜೊತೆಗೆ ನಾವು ಪಬ್ಲಿಕ್ ಇದನ್ನ ಅವೇರ್ನೆಸ್ನ ಜಾಸ್ತಿ ಮಾಡುವಂಥ ಕೆಲಸಗಳನ್ನ ಮಾಡಬೇಕು. ಒಂದು ಕಡೆ ಲೀಗಲ್ ಇದನ್ನ ಮಾಡಬೇಕು, ಇನ್ನೊಂದು ಕಡೆ ಪಬ್ಲಿಕ್ ಅವೇರ್ನೆಸ್ ಮಾಡುವಂಥದ್ದು. ಈಗಾಗಲೇ ಮನೆಗಳಲ್ಲೂ ಕೂಡ ಹೆಣ್ಮಕ್ಳು ಮಾತಾಡ್ತಾ ಇದ್ದಾರೆ. ಯಾರೋ ಇಬ್ಬರು ವ್ಯಕ್ತಿಗಳು ಹೇಳಿದ್ದಾರೆ, ಧಾರ್ಮಿಕ ಕ್ಷೇತ್ರನ ಇವರು ಕೆಟ್ಟ ಹೆಸರು ತರಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಡುತ್ತೆ. ಅವ್ರ ಮನೆ ಹೆಣ್ಮಕ್ಳಿಗೆ ಆ ಥರ ಗತಿ ಆಗಿದ್ರೆ ಅವ್ರಿಗೆ ಪ್ರಶ್ನೆ ಎತ್ತಾ ಇರಲಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಇದು ಅದನ್ನ ಒಂದು ಡಿಫೆನ್ಸ್ ತಗೊಳ್ಳೋ ಚಾನ್ಸಸ್ ಇದೆ. ಅದು ಧಾರ್ಮಿಕ ಕ್ಷೇತ್ರ ಟಚ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರುವಂತಹ ಲಿಮಿಟೆಡ್ ಕಾನ್ಸ್ಟಿಟ್ಯೂಷನ್ ನಾಲೆಡ್ಜ್ ಪ್ರಕಾರ ಆರ್ಟಿಕಲ್ 15 16 ಧಾರ್ಮಿಕ ಕ್ಷೇತ್ರನ ಹೊರತುಪಡಿಸಬೇಕು ಅಂತೆಲ್ಲೂ ಹೇಳ್ದಂಗಿಲ್ಲ. ಅದನ್ನ ಆ ಹಿನ್ನೆಲೆಯಲ್ಲಿ ಕೂಡ ಅದ್ರ ಜೊತೆಗೆ ಈ ಪಬ್ಲಿಕ್ ಅವೇರ್ನೆಸ್ನ ಪಬ್ಲಿಕ್ ಇದನ್ನ ನಾವು ಮಾಡಿ ಇದನ್ನ ಒಂದು ಬರೀ ಸ್ಟೇಟ್ ಲೆವೆಲ್ ಅಲ್ಲ, ಒಂದು ನ್ಯಾಷನಲ್ ಲೆವೆಲಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಈ ಇಶ್ಯೂನ ನಾವು ಹೆಚ್ಚು ಪ್ರಚಾರ ಮಾಡೋದ್ರಿಂದಾಗಿ ಬಹುಶಃ ಇದು ನಮ್ಮ ಇದಕ್ಕೆ ದೊಡ್ಡ ಸಪೋರ್ಟ್ ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಇಷ್ಟನ್ನ ನಾನು ಹೇಳಿ ಮುಂದಕ್ಕೆ ಏನಾದರೂ ಚರ್ಚೆಯಲ್ಲಿ ಭಾಗವಹಿಸ್ತೀನಿ. ನಮಸ್ಕಾರ.